ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ತುಂಬಾ ಜನ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡಿದಾಗ ಎವ್ರಿ ಸಿಂಗಲ್ ಟೈಮ್ ಬಂದ್ಬಿಟ್ಟು ಕಮೆಂಟ್ ಆಗ್ತಾ ಇದ್ದೀರಾ, 25ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಕ್ಲಿಯರ್ ಆಗಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಬಿಕಾಸ್ ತುಂಬಾ ಜನ ಕನ್ಫ್ಯೂಷನ್ಸ್ ಗಳನ್ನ ಮಾಡ್ಕೋತಾ ಇದ್ದೀರಾ, ಹಾಗಾಗಿ ಹೇಳ್ತಾ ಇರುವಂತದ್ದು. ಈಗ ರೀಸೆಂಟ್ ಆಗಿ ನಮ್ಗೆ ಕ್ಲಿಯರೆನ್ಸ್ ಸಿಕ್ಕಿರುವಂತ ಕಂತು ಯಾವ್ದಪ್ಪ, 24ನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ. ಅಂಡ್ ಇವಾಗ್ಲೂ ಸಮೇತ ಕಮೆಂಟ್ ಅಲ್ಲಿ ಆಗ್ತಿದ್ರೆ ಕೆಲವೊಂದಷ್ಟು ಭಾಗಗಳಲ್ಲಿ 99% ಬಂದಿದೆ. ಇನ್ನ 1% ಜನರಿಗೆ 24th ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ್ಲೂ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ನಿಮ್ಗಳಿಗೆ ಜಮಾ ಆಗತ್ತೆ, ದುಡ್ಡು ಎಲ್ಲೂ ಹೋಗೋದಿಲ್ಲ. ಕೇವಲ 1% ಮಹಿಳೆಯರಿಗೆ ಮಾತ್ರ ಹಣ ಬಂದಿಲ್ಲ. ಅದರ ಬದಲಾಗಿ 24ನೇ ಕಂತಿನ ಹಣ ಬಹುಶೇಕಡ ಜಮಾ ಆಗಿದೆ. ಅಂಡ್ ಇದ್ರ ಬಗ್ಗೆ ಗೌರ್ಮೆಂಟ್ ಸಮೇತ ಕ್ಲಿಯರ್ ಆಗಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಬಟ್ ಇವಾಗ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತ ಹೇಳಿದ್ರೆ 25ನೇ ಕಂತಿನ ಹಣದ ಬಗ್ಗೆ. 25ನೇ ಕಂತಿನ ಹಣನ ಏನಾದ್ರೂ ಜಮಾ ಮಾಡೋದಕ್ಕೆ ಶುರು ಮಾಡಿದೀರಾ? ಅಂಡ್ ನನ್ಗೆ ಎವ್ರಿ ಸಿಂಗಲ್ ಟೈಮ್ 25ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಹಾಕ್ತಾ ಇದ್ದೀರಾ. ಹಾಗಾದ್ರೆ ಇದರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೇಳೋದಾದ್ರೆ, 25ನೇ ಕಂತಿನ ಹಣದ ಬಗ್ಗೆ ಸರ್ಕಾರ ಇದುವರೆಗೂ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಟ್ಟಿಲ್ಲ. 25ನೇ ಕಂತಿನ ಹಣನ ಜಮಾ ಮಾಡೇ ಇಲ್ಲ ಅಂಡ್ ಅಮೌಂಟ್ ನ ರಿಲೀಸು ಮಾಡಿಲ್ಲ ಗೌರ್ಮೆಂಟ್. ಈಗ ವಿಪಕ್ಷದವರು ಒಂದಷ್ಟು ಜಗಳ ಮಾಡ್ತಾ ಇದಾರೆ, ತಿಂಗಳ ನೀವು ಕೊಡಲ್ಲ, ನಾವು ಆ ಸ್ಟ್ರೈಕ್ ಮಾಡ್ತೀವಿ, ಈ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿದೆ ಅಶೋಕ್ ಅವರು ಮಾಡ್ತಾ ಇರುವಂತ ಸ್ಟ್ರೈಕ್ ಇದು. ಸೊ ಕಾಂಗ್ರೆಸ್ ಸರ್ಕಾರದವರು ಸುಳ್ಳು ಹೇಳ್ತಾ ಇದಾರೆ, ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಬೇಕು ಅಂತ ಇದ್ರು ಕೊಡ್ತಾ ಇಲ್ಲ, ಸುಳ್ಳು ಹೇಳಿ ವ್ಯವಹಾರಗಳನ್ನ ಮಾಡ್ತಾ ಇದಾರೆ. ಮಹಿಳೆಯರಿಗೆ ತಿಂಗಳ ಹಣನ ಕೊಡ್ತಾ ಇಲ್ಲ, ನಾವು ಇದ್ರ ಬಗ್ಗೆ ಹೋರಾಟನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇತ್ತೀಚೆಗಂತೂ ನ್ಯೂಸ್ ಗಳಲ್ಲಿ ಎಲ್ಲಿ ನೋಡಿದ್ರು ಅವ್ರದೇ ಬರ್ತಾ ಇದೆ, ಆರ್ ಅಶೋಕ್ ಅವ್ರದ್ದು. ನಾವು ಹೋರಾಟನ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧವಾಗಿ ಅಂತ ಹೇಳ್ಬಿಟ್ಟು. ಇವು ಸ್ಟ್ರೈಕ್ ಮಾಡಿದ್ರು ಮಾಡಿಲ್ಲ ಅಂತಂದ್ರು ಏನು ವ್ಯತ್ಯಾಸ ಆಗುತ್ತೆ? ಏನು ವ್ಯತ್ಯಾಸ ಆಗಲ್ಲ. ಬಿಕಾಸ್ ಫಂಡ್ ನ ರಿಲೀಸ್ ಮಾಡ್ಬೇಕಾಗಿರೋದು ಈ ಒಂದು ಕಾಂಗ್ರೆಸ್ ಗವರ್ಮೆಂಟ್. ಬಿಜೆಪಿ ಅವ್ರು ಮಾತಾಡಬಹುದು, ಒಂದಷ್ಟು ಗಲಾಟೆಗಳನ್ನ ಮಾಡಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದೇ ಇವಾಗ ಪ್ರಶ್ನೆ ಆಗಿರುವಂತದ್ದು. 25ನೇ ಕಂತಿನ ಹಣ ಅಂತೂ ಇನ್ನು ರಿಲೀಸು ಮಾಡಿಲ್ಲ, ಇನ್ನು ಅದ್ರ ಬಗ್ಗೆ ಎಲ್ಲೂ ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿಲ್ಲ ಗವರ್ಮೆಂಟ್. ಸೊ ಮಹಿಳೆಯರು ಸ್ವಲ್ಪ ಸಮಾಧಾನವಾಗಿ ಇರಬೇಕು. ಬಿಕಾಸ್ 25ನೇ ಕಂತಿನ ಹಣದ ಬಗ್ಗೆ ಒಂದು ಕೂಡ ಮಾಹಿತಿ ಇದುವರೆಗೂ ಎಲ್ಲೂ ಕೂಡ ಬಂದಿಲ್ಲ. ಇದ್ರ ಬಗ್ಗೆ ಯಾವ್ದು ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಸೊ ನೀವು ವೇಟ್ ಮಾಡ್ಲೇಬೇಕಾಗತ್ತೆ. ಅಂಡ್ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, 24 ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಇನ್ನೂನು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಯಾರಿಗೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಒಂದು ಐಡಿಯಾ ಬರುತ್ತಲ್ವಾ, ಓಕೆ ಈ ಜನಕ್ಕೆ, ಈ ಭಾಗದ ಜನಕ್ಕಿನ್ನ ಹಣ ಬಂದಿಲ್ಲ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ಗೊತ್ತಾಗುತ್ತೆ, ಹೌದಪ್ಪ ಈ ಜನಕ್ಕೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ನೀವು 25 ಅಂತ ಕೇಳ್ತಾ ಇದೀರ, ಆದ್ರೆ ಸರ್ಕಾರ ಕೇಳ್ತಾ ಇಲ್ವಲ್ಲ. ಇವ್ರು ಸ್ಟ್ರೈಕ್ ಮಾಡ್ತೀನಿ ಅಂತಾರೆ, ಇವ್ರು ಇನ್ನು ತುಟಿಕ್ ಅಂತ ಇಲ್ಲ, ನಾವು ಕೊಡ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇವಾಗ ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಅನೌನ್ಸ್ಮೆಂಟ್ ನ ಮಾಡಿದ್ರು, ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಗೌರ್ಮೆಂಟ್. ಅದ್ರ ಬಗ್ಗೆನೂ ನಾವೆಲ್ಲರೂ ಧ್ವನಿ ಎತ್ತಬೇಕು, ಧ್ವನಿ ಆಗ್ಬೇಕು. ಬಿಕಾಸ್ ಹೇಳ್ಬಿಡೋದ ಮಾತ್ರ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದಾಗ್ಲೇ ಇದರ ಒಂದು ಬೆನಿಫಿಟ್ ಏನು ಅಂತ ಗೊತ್ತಾಗೋದು. ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಇವರು, ಇದೇ ಆಗಿರೋದು ಪ್ರಾಬ್ಲಮ್. ನನ್ಗೆ ಕಮೆಂಟ್ ಅಲ್ಲೇ ತಿಳಿಸಿದ್ರಿ, ಈ ಒಂದು ಸಂಘ ಯಾವಾಗಿನ ಶುರುವಾಗುತ್ತೆ, ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಜನರು ಕಾಯ್ತಾ ಇದ್ದಾರೆ ಆಕ್ಚುಲಿ ಇದರಿಂದ ಬೆನಿಫಿಟ್ ಇದೆ ಅಂತ ಹೇಳಿ. ಬಟ್ ಗವರ್ಮೆಂಟ್ ಇನ್ನ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಇದೇ ಸಮಸ್ಯೆ. ಸೊ 25ನೇ ಕಂತಿನ ಹಣದ ಬಗ್ಗೆ ವರಿ ಮಾಡಬೇಡಿ, ಸದ್ಯಕ್ಕಂತೂ ಬರೋದಿಲ್ಲ. ಬಿಕಾಸ್ ಫೆಬ್ರವರಿ ಮಾರ್ಚ್ ಅದ್ರ ಬಗ್ಗೆನೂ ಏನು ಮಾತಾಡ್ತಾ ಇಲ್ಲ. ಈ ಕಡೆ 25ನೇ ಕಂತಿನ ಹಣದ ಬಗ್ಗೆನೂ ಏನು ಮಾತಾಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಎಲ್ಲಾ ವಿಚಾರದಲ್ಲೂ ಡಿಲೇ ಆಗುವಂತ ಚಾನ್ಸಸ್ ನಮಗೆ ಎದ್ದು ಕಾಣಿಸ್ತಾ ಇರೋದ್ರಿಂದ ಯಾವಾಗ ಎಲ್ಲಿ ಏನ್ ಡಿಲೇ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ಗೃಹಲಕ್ಷ್ಮಿ ವಿಚಾರವಾಗಿ ಯಾವುದೇ ಅಪ್ಡೇಟ್ಸ್ಗಳು ಇಲ್ಲ. ಏನೇ ಅಪ್ಡೇಟ್ಸ್ ಬಂದ್ರು ನಾನು ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೋಸ್ಕರ. ಸೊ ದಯವಿಟ್ಟು ಅಪ್ಡೇಟ್ ಆಗಿರಿ. ಅಂಡ್ ನೀವು ಕೂಡ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ನೋಟಿಫಿಕೇಶನ್ಸ್ ನಿಮ್ಮ ಫೋನಿಗೆ ಬಂದಾಗ ನಿಮ್ಗೆ ಹೌದು ಹಣ ಜಮಾ ಆಯ್ತು ಅಂತ ಹೇಳಿ ನಿಮ್ಗೂ ಒಂದು ವಿಡಿಯೋ ಬಂದಿದೆ, ಅಮೌಂಟ್ ಜಮಾ ಆಗಿರ್ಬೋದು ಅಂತ ನಿಮ್ಗೊಂದು ಕಾನ್ಫಿಡೆಂಟ್ ಖಂಡಿತ ಬರುತ್ತೆ. ಓಕೆನಾ? ಸೊ 25ನೇ ಕಂತಿನ ಹಣದ ಬಗ್ಗೆ ಚಿಂತೆ ಮಾಡಬೇಡಿ, ಇದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಅಂಡ್ ಬೇರೆ ಯೂಟ್ಯೂಬ್ ಅವರು ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ, ಅವ್ರದ್ದು ನೋಡಿ ಕನ್ಫ್ಯೂಷನ್ ಆಗಬೇಡಿ. ಬಿಕಾಸ್ 25ನೇ ಕಂತಿನ ಹಣ ರಿಲೀಸ್ ಆಗ್ಲಿಲ್ಲ, ಕನ್ಫ್ಯೂಷನ್ ನ ಮಾಡ್ಕೋಬೇಡಿ. ಓಕೆನಾ? ಕ್ಲಿಯರ್ ಆಗಿ ಅರ್ಥ ಮಾಡಿಸಿದೀನಿ. ಸೊ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.